2024ರಲ್ಲಿ ಗುಜರಾತನ್ನ ಕಾಡಿ 40 ಮಕ್ಕಳ ಪ್ರಾಣಹರಣ ಮಾಡಿದ್ದ ಚಂಡೀಪುರ ವೈರಸ್ ಮರುಕಳಿಸಿದ್ದು, ಈಗಾಗಲೇ ಗುಜರಾತ್ನಲ್ಲಿ 25 ಮಕ್ಕಳು ಇದಕ್ಕೆ ಬಲಿಯಾಗಿದ್ದಾರೆ. ಮರಣಾಂತಿಕ ಚಂಡೀಪುರ ವೈರಸ್ಗೆ ಬಲಿಯಾದ ಮಕ್ಕಳು 14 ವರ್ಷದ ಒಳಗಿನವರು. ಆಗಸ್ಟ್ 10ರಿಂದ ಸಂಶಯದಾಧಾರದಲ್ಲಿ 225 ಮಕ್ಕಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಅದರಲ್ಲಿ 39 ಮಕ್ಕಳು ಪಾಸಿಟಿವ್ ಬಂದು ಈ ವೈರಸ್ ಬಾಧಿತರಾಗಿರುವುದು ಕಂಡುಬಂದಿದೆ. PHPV ಎನ್ನುವ ಈ ಚಂಡೀಪುರ ವೈರಸ್ 2 ವರ್ಷದ ಬಳಿಕ ಗುಜರಾತ್ನ ಮಕ್ಕಳ ಮೇಲೆ ದಾಳಿ ಮಾಡಿದೆ. ಈ ಬಾರಿ ಗುಜರಾತ್ನಲ್ಲಿ 25 ಮಕ್ಕಳು ಹಾಗೂ ಪಕ್ಕದ ರಾಜಸ್ಥಾನದಲ್ಲಿ 3 ಮಕ್ಕಳು ಈ ವೈರಸ್ ದಾಳಿಯಿಂದ ಸಾವನ್ನಪ್ಪಿದ್ದಾರೆ. ಸದ್ಯ ಇದು ಗುಜರಾತ್ ಹಾಗೂ ಸ್ವಲ್ಪ ಮಟ್ಟಿಗೆ ರಾಜಸ್ಥಾನದಲ್ಲಿ ಮಾತ್ರ ಈ ವೈರಸ್ ಕಾಟ ಕಂಡುಬಂದಿದೆ. ಮಹಾರಾಷ್ಟ್ರದ ನಾಗಪುರ ಪ್ರದೇಶದ ಚಂಡೀಪುರ ಎನ್ನುವಲ್ಲಿ 1065ರಲ್ಲಿ ಈ ವೈರಸ್ ಮೊದಲು ಕಂಡುಬಂತು. ಹಾಗಾಗಿ ಅದನ್ನು ಚಂಡೀಪುರ ವೈರಸ್ ಎನ್ನಲಾಗ್ತಿದೆ ಎಂದು ಗಾಂಧಿನಗರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಹೆಲ್ತ್ನ ಪ್ರೊಫೆಸರ್ ಡಾ. ವೀಣಾ ಅಯ್ಯರ್ ಅವರು ಹೇಳಿದ್ದಾರೆ. 1967-69ರಲ್ಲಿ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಸುತ್ತ ಕಾಟ ನೀಡಿದೆ. 1980ರಲ್ಲಿ ಈಗಿನ ಛತ್ತೀಸ್ಗಢದ ರಾಯ್ಪುರ, 2003ರಲ್ಲಿ ಆಂಧ್ರಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ. ಮಿದುಳಿಗೆ ಈ ವೈರಸ್ ದಾಳಿ ಮಾಡುತ್ತದೆ. 2004ರಿಂದ 2008ರ ನಡುವೆ ಗುಜರಾತ್ನ ಕೆಲವು ಪ್ರದೇಶಗಳಲ್ಲಿ ಕಾಣಿಸಿಕೊಂಡಿವೆ. 2005ರಲ್ಲಿ ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯಲ್ಲೂ ಇತ್ತು. ಎಲ್ಲ ದಾಳಿಗಳಲ್ಲಿ ಈ ವೈರಸ್ ಸಾಕಷ್ಟು ಮಕ್ಕಳನ್ನು ಕೊಂದು ಹಾಕಿದೆ.